ಮಕರ ಸಂಕ್ರಾಂತಿಗೆ ಕೆಲವೇ ದಿನ ಬಾಕಿ ಇದೆ. ಕರುಣಾಸಾಗರ ಅಯ್ಯಪ್ಪ ಸ್ವಾಮಿ ಭಕ್ತರು ಪವಿತ್ರ ಮಾಲೆ ಧರಿಸಿ ಮಕರ ಬೆಳಕು ಕಣ್ತುಂಬಿಕೊಳ್ಳಲು ಶಬರಿಮಲೆಗೆ ಹರಿದು ಬರ್ತಿದ್ದಾರೆ. ಈ ಹೊತ್ತಲ್ಲೇ ಚಿನ್ನ ಕಳವು ಕೇಸ್ನಲ್ಲಿ ಪ್ರಧಾನ ಅರ್ಚಕನೇ ಜೈಲು ಪಾಲಾಗಿದ್ದಾನೆ. ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಸಂಕ್ರಾಂತಿಯಂದು ಮಕರ ಬೆಳಕು ನೋಡಲು ಭಕ್ತರು ಕಾತರರಾಗಿದ್ದಾರೆ. ಈ ಹೊತ್ತಲ್ಲೇ ಅಯ್ಯಪ್ಪ ಭಕ್ತರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಮಣಿಕಂಠನ ಸನ್ನಿಧಿಯ 4 ಕೆಜಿ 500 ಗ್ರಾಂ ಚಿನ್ನ ವಂಚನೆ. ಅಯ್ಯಪ್ಪನ ಚಿನ್ನ ಕಳ್ಳತನ ಕೇಸ್, ಪ್ರಧಾನ ಅರ್ಚಕ ಅರೆಸ್ಟ್. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯ ತುಂಬಾ ಚಿನ್ನದ ಬಾಗಿಲು, ಚಿನ್ನದ ಮೆಟ್ಟಿಲು, ಚಿನ್ನದ ಮೂರ್ತಿ ಇದೆ. ಗರ್ಭಗುಡಿಯ ಬಾಗಿಲಿನ ಬಳಿ 2 ಬಂಗಾರದ ಲೇಪನದ 2 ದ್ವಾರಪಾಲಕರ ಮೂರ್ತಿಗಳಿವೆ. ಉದ್ಯಮಿ ವಿಜಯ್ ಮಲ್ಯ ಕೊಡಿಸಿದ್ದು, ಆದರೆ ಅದೇ ಚಿನ್ನ ನಾಪತ್ತೆಯಾಗಿದ್ದು ಶಬರಿಮಲೆಯ ಮಾಜಿ ಅರ್ಚಕ ಉನ್ನಿಕೃಷ್ಣನ ಪೊಟ್ಟಿಯನ್ನ ಬಂಧಿಸಿತ್ತು. ಆದ್ರೀಗ ದೇಗುಲದ ಪ್ರಧಾನ ಅರ್ಚಕ ತಂತ್ರಿ ಕಂಡರಾರು ರಾಜೀವಾರುನನ್ನ ಬಂಧಿಸಲಾಗಿದೆ. ರಾಜೀವರು ಪೊಟ್ಟಿ ಗೆಳೆತನ ಜೊತೆ ಸೇರಿ ವಂಚನೆ. ಈಗ ಬಂಧನವಾಗಿರುವ ತಂತ್ರ ರಾಜೀವರು ಮತ್ತು ಈ ಹಿಂದೆ ಬಂಧನವಾಗಿದ್ದ ಉನ್ನಿಕೃಷ್ಣನ ಪೊಟ್ಟಿ ಉತ್ತಮ ಗೆಳೆತನ ಹೊಂದಿದ್ದರು. ಉನ್ನಿಕೃಷ್ಣನ ಪೊಟ್ಟಿ ವ್ಯವಹಾರವನ್ನು ರಾಜೀವರು ನೋಡಿಕೊಳ್ತಾ ಇದ್ರು. ಮುಖ್ಯವಾಗಿ ಅಯ್ಯಪ್ಪನ ದೇಗುಲದ ಚಿನ್ನದ ಕವಚ ಹಾಗೂ ಮೂರ್ತಿಯ ಬಂಗಾರದ ಮರುಲೇಪನಕ್ಕೆ ಖುದ್ದು ರಾಜೀವರು ಪೊಟ್ಟಿಗೆ ಅನುಮತಿ ಕೊಡಿಸಿದ್ದ. ಹೀಗೆ ಚಿನ್ನದ ಮರುಲೇಪನದ ವೇಳೆ ಚಿನ್ನ ಕಳ್ಳತನವಾಗಿತ್ತು. 2019ರಲ್ಲಿ ಉನ್ನಿಕೃಷ್ಣನ ಪೊಟ್ಟಿ ಇದೇ ಚಿನ್ನಲೇಪಿತ ಪ್ಯಾನೆಲ್ಗಳನ್ನ ತೆಗೆದುಕೊಂಡು ಚೆನ್ನೈಗೆ ಹೋಗಿದ್ದ. ಹೀಗೆ ಅಯ್ಯಪ್ಪ ಸ್ವಾಮಿಯ ದೇಗುಲದಿಂದ ಹೊರಗಡೆ ಹೋಗಿದ್ದ ಚಿನ್ನಾಭರಣಗಳು ಭರ್ತಿ 39 ದಿನ ಈ ಉನ್ನಿಕೃಷ್ಣನ ಪೊಟ್ಟಿಯ ವಶದಲ್ಲಿದ್ದವು. ಚಿನ್ನಾಭರಣ ಈತನ ಕೈಗೆ ಸೇರಿದ್ದು ಹೇಗೆ ಅಂದ್ರೆ, ಉತ್ತರ ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ತಾಮ್ರದ ಪ್ಯಾನೆಲ್ಗಳಿಗೆ ಬಂಗಾರದ ಕೋಟಿಂಗ್ ಮಾಡುವ ಪ್ರಕ್ರಿಯೆ. ಹೀಗೆ ಚಿನ್ನದ ಲೇಪನ ಮಾಡಿಸುವುದಕ್ಕೆ ಪೊಟ್ಟಿಗೆ ಕಾಂಟ್ರಾಕ್ಟರ್ ಸಿಗುವಂತೆ ಖುದ್ದು ಅರ್ಚಕ ರಾಜೀವಾರು ಶಿಫಾರಸು ಮಾಡಿದ್ದ. ಬಳಿಕ ಭರ್ತಿ 39 ದಿನ ಚಿನ್ನದ ಲೇಪನ ಹೊಂದಿದ್ದ ತಾಮ್ರದ ಪ್ಯಾನೆಲ್ಗಳು ಉನ್ನಿಕೃಷ್ಣನ ಪೊಟ್ಟಿಯ ನಿಯಂತ್ರಣದಲ್ಲೇ ಇದ್ದವು. ಈ ವೇಳೆ ಚಿನ್ನ ಕದ್ದ ಆರೋಪ ಇದ್ದು, ಪೊಟ್ಟಿ ಬಳಿಕ ತಂತ್ರ ರಾಜೀವಾರುನನ್ನ ಕೂಡ ಬಂಧಿಸಲಾಗಿದೆ. ಹಾಗಾದ್ರೆ ಅಯ್ಯಪ್ಪನಿಗೆ ಸೇರಿದ ಎಷ್ಟು ಚಿನ್ನ ಕಳುವಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, 2019 ಆಗಸ್ಟ್ ತಿಂಗಳು ಉನ್ನಿಕೃಷ್ಣನ ಪೊಟ್ಟಿ ಅಯ್ಯಪ್ಪ ಸ್ವಾಮಿಯ ಚಿನ್ನ ಲೇಪಿತ ತಾಮ್ರದ ಆಭರಣಗಳನ್ನ ತೆಗೆದುಕೊಂಡು ಹೋದಾಗ ಇವುಗಳ ತೂಕ 42 ಕೆಜಿ 800 ಗ್ರಾಂ ಇತ್ತು. ಆದರೆ 39 ದಿನಗಳ ಬಳಿಕ ವಾಪಸ್ ಮಂದಿರಕ್ಕೆ ತಂದು ಇಟ್ಟಾಗ ಇವುಗಳ ತೂಕ 38 ಕೆಜಿ 258 ಗ್ರಾಂಗೆ ಇಳಿದಿತ್ತು. ಅಂದ್ರೆ ಆಭರಣಗಳ ತೂಕ ಏರುವ ಬದಲು 4 ಕೆಜಿ 500 ಗ್ರಾಂ ಕಡಿಮೆಯಾಗಿತ್ತು. ಹೀಗೆ ಅಯ್ಯಪ್ಪ ಸ್ವಾಮಿಯ ಆಭರಣಗಳ ತೂಕ ಕಡಿಮೆಯಾಗೋದಕ್ಕೆ ಕಾರಣ ಬಂಗಾರದ ಲೂಟಿಯಾಗಿತ್ತು. ಎಸ್ಐಟಿ ರಚನೆಯಾಗಿ ಉನ್ನಿಕೃಷ್ಣನ ಪೊಟ್ಟಿ ಬಂಧನವಾಗಿತ್ತು. ಪೊಟ್ಟಿಗೆ ಸೇರಿದ ಬೆಂಗಳೂರು ಮನೆ ಮತ್ತು ಬಳ್ಳಾರಿ ಮೂಲದ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ನನ್ನ ಕೇರಳ ಎಸ್ಐಟಿ ಡಿಸೆಂಬರ್ನಲ್ಲಿ ಬಂಧಿಸಿ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯ ಪ್ರಕರಣದ ಪ್ರಮುಖ ಆರೋಪಿ ಪ್ರಧಾನ ಅರ್ಚಕ ಕಂಡರಾರು ರಾಜೀವಾರು ಬಂಧನವಾಗಿದೆ. ರಾಜೀವಾರುನನ್ನ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬ್ಯೂರೋ ರಿಪೋರ್ಟ್, TV9.